ನಮಸ್ಕಾರ ಸ್ನೇಹಿತರೆ, ದೊಡ್ಡವರು ಒಂದು ಗಾದೆ ಮಾತು ಹೇಳ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಯಥಾ ರಾಜ ತಥಾ ಪ್ರಜಾ ಅಂತ. ಹಾಗೆ ಯಥಾ ಮುಖ್ಯಮಂತ್ರಿ ತಥಾ ಶಾಸಕರು. ಸ್ನೇಹಿತರೆ, ಇವತ್ತೇನಾಗಿದೆ ಅಂತಂದರೆ, ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಿಂದರಲ್ಲಿ ಜನ ಮಾತಾಡಿಕೊಳ್ಳುವಂಥ ಅಸಹ್ಯವಾದಂಥ ಒಂದು ವರ್ತನೆ ಏನಪ್ಪ ಅಂತಂದರೆ, ಮೊದಲನೇ ಬಾರಿಗೆ ಗೆಲುವನ್ನು ಕಂಡು ಬುದ್ಧಿಭ್ರಮಣೆಯಾಗಿರುವಂಥ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಪ್ರತೀಪ್ ಈಶ್ವರ್, ಹಾಗೆ ಮೊದಲನೇ ಬಾರಿಗೆ ಸೋಲನ್ನು ಕಂಡಂಥ ನಮ್ಮ ಮೈಸೂರು ವಿಭಾಗದ ಮಾಜಿ ಸಂಸದರು ಪ್ರತಾಪ್ ಸಿಂಹ, ಇವರಿಬ್ಬರಿಗೂ ಬುದ್ಧಿಭ್ರಮಣೆಯಾಗಿದೆ. ಇವರಿಬ್ಬರ ಬುದ್ಧಿಭ್ರಮಣೆಯ ಮಾತನ್ನು ಅಖಂಡ ಕರ್ನಾಟಕದ ಜನ ಹಾಗೆ ಹೊರದೇಶದ ಜನಗಳು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ಅಸಹ್ಯ ಬೀಳುವ ಹಾಗಿದೆ. ತಮ್ಮ ವೈಯಕ್ತಿಕ ವಿಚಾರಗಳಿಗೆ, ತಮ್ಮ ವೈಯಕ್ತಿಕವಾದಂಥ ಸತ್ತಿರುವಂಥ ಸ್ವರ್ಗಸ್ಥರಾದಂಥ ತಂದೆ ತಾಯಿಗಳನ್ನು ಕರೆದು ಎಷ್ಟು ಅಸಹ್ಯವಾಗಿ ಮಾತಾಡ್ತಾರೆ ಅಂತಂದರೆ ಅದು ಕೇಳೋಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಇವರು ನಿಜವಾಗ್ಲೂ ಜನಪ್ರತಿನಿಧಿಗಳ? ಇವರನ್ನು ಚಿಕ್ಕಬಳ್ಳಾಪುರದ ಜನ ಆಗಿರ್ಬೋದು, ಮೈಸೂರು ವಿಭಾಗದ ಜನ ಆಗಿರ್ಬೋದು, ಇವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರಾ? ಇವರು ನಮಗೆ ಬೇಕಾ? ಯುವ ಪೀಳಿಗೆಯನ್ನು ಪ್ರತಿನಿಧಿಸುವ ಇವರು ಎಷ್ಟು ಅಸಹ್ಯವಾಗಿ ನಡ್ಕೊಳ್ತಾರೆ ಅಂದರೆ, ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ಮುಂದಿನ ದಿನಗಳಲ್ಲಿ ಇಂಥ ಯುವ ಪೀಳಿಗೆಯನ್ನು ಪ್ರತಿನಿಧಿಸುವಂಥ ಜನಪ್ರತಿನಿಧಿಗಳು ಬಂದಿದೆ ಆದರೆ ವಿಧಾನಸೌಧದ ಮರ್ಯಾದೆ ಹೋಗುತ್ತೆ. ಎಂಥ ಮಹನೀಯರು ಅಲ್ಲಿ ಕುಂತು ರಾಜ್ಯಭಾರ ಆಳಿದ್ದಾರೆ. ಇಂಥವರಿಗೆ ನಿಜವಾಗ್ಲೂ ನೀವು ಯಾವ ನಡಾವಳಿಗಳನ್ನು ಹೇಳ್ಕೊಡ್ತೀರಿ?